ಬಟ್ ಈಗ ಬಹಳ ದಿನಗಳಿಂದ ಅವರು ಸ್ವಲ್ಪ ಬಹಳ ಸಾಫ್ಟ್ ಆಗಿದ್ದಾರೆ, ಮತ್ತೊಂದು ಹೆಂಡತಿ ಮಾತನ್ನು ಕೇಳ್ಕೊಂಡು ಫ್ಯಾಮಿಲಿ ಮಾತನ್ನು ಕೇಳ್ಕೊಂಡು ಬಹಳ ಸಭ್ಯನ್ ರೀತಿಯಾಗಿದ್ದಾರೆ ಅನ್ನುವಂಥದ್ದೆಲ್ಲ ಮಾತಿತ್ತು. ನೋಡಿ ಈ ರೀತಿಯಾದಂತಹ ಒಂದು ವರ್ತನೆ ಬರೋದಕ್ಕೆ ಒಂದು ಮರ್ಡ್ರೇ ಆಗೋಗ್ಬಿಡ್ತಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಯಾವುದೇ ವರ್ತನೆಗಳು ಬಹಳಷ್ಟು ದಿವಸ ನಡೆಯಲ್ಲ, ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು, ಮನಸ್ಥಿತಿಗಳು ಬದಲಾಗಬೇಕು, ಪರಿಸ್ಥಿತಿಗಳು ಬದಲಾಗಬೇಕು. ಬದಲಾಗಲಿಲ್ಲ ಅಂದ್ರೆ ಪರಿಸ್ಥಿತಿಗೆ ತಕ್ಕಂಗೆ ಮನಸ್ಥಿತಿ ಬದಲಾಗಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಮನಸ್ಥಿತಿಯನ್ನು ಬದಲಾಯಿಸುತ್ತೆ. ಹೌದು, ಈ ರೀತಿ ಸಂಕಷ್ಟಗಳನ್ನು ತಂದಿಟ್ಟು ಮೊದಲೇ ಎಚ್ಚೆತ್ಕೊಂಡ್ಬಿಟ್ಟಿದ್ರೆ ನಾನು ಅದಕ್ಕೆ ಹೇಳ್ತೀನಿ, ಯಾವನು ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಂಡಿ ತಗೊಂಡು ಅವನು ಯಾವನ್ನೋ ನರಪೇತನ ಹೆದರ್ಸಕ್ಕೋಸ್ಕರ ಇವ್ರು ಯಾರ್ಯಾರನೋ ಚೂ ಬಿಟ್ಟು ಅವನ್ನೇ ತಕ್ಕಂಬಂದು ಒಡೆದು ಬಡದು ರಾದ್ದಾಂತ ಮಾಡಿ ಅವನ ಹೆಣ ತಗೊಂಡು ಬಿಸಾಕಿ, ಇದು ಏನಿದೆ ಕತೆ? ಇದು ಅಂದ್ರೆ ಜೀವನ ಇಲ್ಲಿ ತಗೊಂಬಂದು ಇಡ್ತು ನೋಡಿ. ಕರೆಕ್ಟ್. ಬಟ್ ಇಲ್ಲೊಂದು ವಿಚಾರ ಅಂತಂದ್ರೆ ದರ್ಶನ್ ತಮ್ಮ ನಾವು ನೇರ ಪ್ರಸಾದ ದೃಶ್ಯಾವಳಿಗಳು ನೋಡ್ತಾ ಇರುವಂತದ್ದು. ಪವಿತ್ರ ಅವರ ತಾಯಿ ಅವರು ಹೊರಗೆ ಬಂದ್ರೆ, ಈಗ ಪವಿತ್ರ ಗೌಡ ಅವರ ತಾಯಿ, ಆಮೇಲೆ ಅವರ ವಕೀಲರುಗಳು ಕೂಡ ಇದ್ದಾರೆ, ಅವರ ಸಹೋದರರು ಕೂಡ ಕೆಲವರು ಇದ್ದಾರೆ, ಅವರ ಕುಟುಂಬಸ್ಥರೆಲ್ಲ ಅವ್ರ ಮನೆಯಲ್ಲೇ ಇದ್ದಾರೆ, ಏನು ಒಂಟಿಯಾಗಿ ಏನಿಲ್ಲ. ಆಮೇಲೆ ಲಾಯರ್ ಬಾಲನ್ ಅವರು ಇತ್ತೀಚೆಗೆ ಧರ್ಮಸ್ಥಳದ ವಿಚಾರವಾಗೆಲ್ಲ ಅವರು ಕೂಡ ಪವಿತ್ರ ಹೊರಗಡೆ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ ಆ ನೇರ ದೃಶ್ಯಾವಳಿಗಳನ್ನ. ಕಳೆದ ಬಾರಿ ಬಂದಂತ ದೃಶ್ಯಗಳಿಂದ ನಮ್ಮ ಕಣ್ಣಿನ ಆಗಿದೆ ಮಾಲ್ತೇಶ್. ಹೌದು ಹೌದು, ಸ್ಟೇಷನ್ ಇಂದ ಹೊರಗೆ ಒಳಗೆ ಓಡಾಡ್ತಿದ್ದು. ಹೌದು, ಅಲ್ಲ ಹೊರಗಡೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಆಕೆ ನಗ್ತಾ ಹೋಗಿದ್ರು. ಕಳೆದ ಬಾರಿ ಮಾಜರಿಗೆ ಹೋದಾಗ ನೋಡಿ, ಇದು ಆಕೆ ಹೋಗ್ತಾ ಇದ್ದಾರೆ, ಆರಾಮಾಗಿ ಮಾತಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಹೌದು ಹೌದು, ಜೊತೆಗೆ ಆಕೆಯ ವಕೀಲರು ಕೂಡ ಇದ್ದಾರೆ, ಹೇಳ್ತಾ ಇದ್ರಿ ಬಾಲನ್ ಜೊತೆಗಿದ್ದಾರೆ. ಹೌದು, ಸೊ ಮತ್ತೊಬ್ಬ ವಕೀಲರು ಕೂಡ ಜೊತೆಗಿದ್ದಾರೆ. ಹೌದು ಹೌದು ಹೌದು. ನೋಡಿ, ವಿಡಿಯೋ ಮಾಡ್ತಾ ಹೋಗ್ತಾ ಇದ್ರು ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿ. ನೀವ್ ಯಾಕೆ ವಿಡಿಯೋ ಮಾಡ್ತೀರಿ ಅಂತ ಆಕೆ ಕೇಳ್ತಾ ಇದ್ದಾರೆ. ಇಲ್ಲಿ ಹೋಗುವಂತ ಸಂದರ್ಭದಲ್ಲೂ ಕೂಡ ನೀವು ವಿಡಿಯೋ ಮಾಡ್ತಿರಲ್ಲ ಅಂತ ಪ್ರಶ್ನೆ ಮಾಡ್ದಂಗಿದೆ. ಹೌದು ಹೌದು ಹೌದು. ಅಂತೂ ಇಂತೂ RR ನಗರದ ಪವಿತ್ರ ಗೌಡ ನಿವಾಸದಿಂದ ನಾವು ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ. ಮಳೆ ಬರ್ತಾ ಇದೆ ಬಹಳ. ಆಕೆಯನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಆ ಭಾಗದಲ್ಲೆಲ್ಲ ಸ್ವಲ್ಪ ಮಳೆ ಬರ್ತಾ ಇದೆ ಈಗ. ಬಟ್ ಅವ್ರನ್ನ ವಶಕ್ಕೆ ಪಡೆಯುವಂತ ಸಂದರ್ಭ, ಹಾಗಾಗಿ ಮಾಧ್ಯಮದವರು ಕೂಡ ಛತ್ರಿ ಹಿಡ್ಕೊಂಡು ಹೊರಗೆ ನಿಂತಿದ್ದಾರೆ. ಪೊಲೀಸರು ಕೂಡ ಛತ್ರಿ ಹಿಡ್ಕೊಂಡು ಅವರನ್ನ ಈಗ ಜೀಪ್ ಒಳಗೆ ಹತ್ಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೂತಿದ್ದಾರೆ. ಅದಾದ ನಂತರ ಅಲ್ಲಿ ಕೆಲ ವಕೀಲರುಗಳು ಕೂಡ, ವಕೀಲ ಬಾಲನ್ ಸೇರಿದ ಹಾಗೆ ಕೆಲ ವಕೀಲರುಗಳು ಕೂಡ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಜೊತೆಗೆ ಇದ್ದಾರೆ. ಪವಿತ್ರ ಗೌಡ ಅವರು ಅವರಿಗೇನು ಶಾಕಿಂಗ್ ವಿಚಾರ ಅಥವಾ ಸರ್ಪ್ರೈಸ್ ವಿಚಾರ ಏನಲ್ಲ, ಕಳೆದ ಕೆಲ ದಿನಗಳಿಂದ ಅವ್ರಿಗೆ ನಿರೀಕ್ಷೆ ಇತ್ತು ಹೀಗಾಗ್ಬೋದು ಅಂತ. ಹಾಗಾಗಿ ಅವರು ಕೂಡ ಎಲ್ಲ ಮಾನಸಿಕವಾಗಿ ಸಿದ್ಧ ಆಗಿರ್ತಾರೆ ಅನ್ನುವಂಥದ್ದು ಊಹೆ ಇತ್ತು. ಹೌದು, ಮಾನಸಿಕವಾಗಿ ಸಿದ್ಧ ಆಗಿದ್ದಾರೆ. ಮತ್ತೊಂದು ಅವರು ಕೂಡ ಬಹಳ ಡ್ರೆಸ್ ಅಪ್ ಆಗೇನೆ ಹೊರಗೆ ಬರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಪವಿತ್ರ ಗೌಡ ಅವರ ಫೇವರೇಟ್ ಕಲರ್ ರೆಡ್. ರಂಗನಾಥ್ ಅವರೇ, ಅವ್ರದ್ದು ಸ್ಟುಡಿಯೋ ಹೆಸರು ಕೂಡ ಅದೇನೋ ರೆಡ್ ಕಾರ್ಪೆಟ್ ಅಂತ. ಆಮೇಲೆ ಅದು ಬೇರೆ ಬೇರೆ ಸಂದರ್ಭದಲ್ಲಿ ನೋಡ್ತಾ ನೈಲ್ ಪಾಲಿಶ್ ಎಲ್ಲ ರೆಡ್ ಹಾಕಿ ಅವ್ರ ಇವತ್ತು ಕೂಡ ಅವ್ರ ಫೇವರೇಟ್ ಬಣ್ಣದ ಆ ಡ್ರೆಸ್ ಅನ್ನ ಹಾಕೊಂಡೆ ಕಂಪ್ಲೀಟ್ ಡ್ರೆಸ್ ಅಪ್ ಆಗಿದ್ದಾರೆ. ನೋಡಿದಂತ ಸಂದರ್ಭದಲ್ಲಿ ಕೂಡ ಗೊತ್ತಾಗುತ್ತೆ. ಅವರು ಮಾಜರಿಗೆ ಹೋದಂತ ಸಂದರ್ಭದಲ್ಲೇ ಅಲಂಕಾರ ಮಾಡ್ಕೊಂಡು ಹೊರಗಡೆ ಬಂದಂತವ್ರು. ಅದಾದ್ಮೇಲೆ ಪೊಲೀಸರು ತಲದಂಡ ಆಯ್ತು ಅದಕ್ಕೆ. ನೀವ್ ಯಾಕೆ ಅದನ್ನೆಲ್ಲ ಬಿಟ್ರಿ, ಅವಕಾಶ ಕೊಟ್ರಿ ಅಂತ ಹೇಳಿ. ಸೊ ಇದು ಆದ್ರೆ ನೋಡಿ ಹೆಂಗ್ ಬಂದ್ಬಿಡುತ್ತೆ ಸ್ಥಿತಿಗತಿಗಳು ಅಂತಂದ್ರೆ ಮಾಲ್ತೇಶ್, ರೆಡ್ ಕಾರ್ಪೆಟ್ ಇಂದ ಕಡ್ಡಿ ಕಾರ್ಪೆಟ್ ತನಕ ಬಂದ್ಬಿಡುತ್ತಲ್ಲ ಸ್ಥಿತಿ. ರೆಡ್ ಕಾರ್ಪೆಟ್ ಇಂದ ಈಗ ನೋಡಿ, ಈಗ ಕಡ್ಡಿ ಚಾಪೆ, ಬೇರೆ ಏನು ಕೊಡಲ್ಲ ಈಗ. ಎಂತ ಒಂದು ಸ್ಥಿತಿ ಇದೆಯಲ್ಲ ಇದು. ಹೆಂಗೆ ಮನುಷ್ಯ ಕಾಲಕ್ಕೆ ತಕ್ಕಂಗೆ ಏನಾದ್ರು ಒಂದಿಷ್ಟು ತಿದ್ಕೊಳ್ಳಿಲ್ಲ ಅಂತ ಏನಾಗುತ್ತೆ ಅನ್ನಕ್ಕೆ ಒಂದು ಎಕ್ಸಾಂಪಲ್. ತಮ್ಮ ಲೈಫ್ ಹಿಂಗ್ ಆಗೋದಲ್ಲ, ಈ 14 ಜನರದು ಸಾಲಕ್ಕೆ ಅವ್ರ ಬದುಕು ಕತ್ಲಾಗಿ ಹೋಗ್ಬಿಡ್ತು. ಇದು ಬಹಳ ಬೇಸರ ಸಂಗತಿ. ಸೊ ಈಗ ಪವಿತ್ರ ಗೌಡ ಅವರನ್ನ ಪೊಲೀಸರು ಜೀಪ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರೇ ಮೋಸ್ಟ್ಲಿ ಅವ್ರನ್ನ ಕರ್ಕೊಂಡು ಹೋಗಿರೋದು ಅಂತ ಕಾಣಿಸುತ್ತೆ. ಈಗ ಅವ್ರನ್ನ ಹೌದು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಅಂದ್ರೆ ನಾಗರಬಾವಿ ಅಲ್ಲಿರುವಂತ ಒಂದು ಸ್ಟೇಷನ್. ಆರಂಭಿಕ ಹಂತದಲ್ಲಿ ಇದೆಲ್ಲ ಆದಂತ ಸಂದರ್ಭದಲ್ಲಿ ಇವ್ರುಗಳನ್ನೆಲ್ಲ ಸೆಕ್ಯೂರಿಟಿ ಪರ್ಪೋಸ್ ಮತ್ತೊಂದಕ್ಕೋಸ್ಕರ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ರು. ಅವತ್ತು ನೋಡಿ, ಅವತ್ತಿಗೂ ಇವತ್ತಿಗೂ ಸನ್ನಿವೇಶ ಹೇಗೆ ಭಿನ್ನ ಇದೆ ಅಂತ ಅಂದ್ರೆ, ಅವತ್ತು ಬನ್ನಿ ನಿಮ್ಮ ಹತ್ರ ಏನೋ ಮಾಹಿತಿ ಕೇಳಬೇಕು ಅಂತ ಪೊಲೀಸರು ಕರ್ಸ್ಕೊಂಡಿದ್ರು ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ಗೆ. ಪವಿತ್ರ ಗೌಡ ಅವರಿಗೆ ಗೊತ್ತಿತ್ತು ಏನಾಗಿದೆ, ಯಾವ್ದು ಕರೀತಾ ಇದ್ದಾರೆ ಅಂತ. ಆದ್ರೆ ಪೊಲೀಸರು ಯಾವ್ದನ್ನು ನೇರವಾಗಿ ಹೇಳಿರ್ಲಿಲ್ಲ. ಆದ್ರೆ ಅವತ್ತು ಈ ಅಳುಕಲ್ಲೇ ಹೋಗಿದ್ರು ಅವರು.
ಏನಾಗ್ಬಿಡುತ್ತೋ, ವಶಕ್ಕೆ ಪಡೆದ್ಬಿಡ್ತಾರೋ ಮತ್ತೊಂದು ಅಂತ. ಬಟ್ ಈ ಬಾರಿ ಅವ್ರಿಗೆ ಕ್ಲಾರಿಟಿ ಇದೆ. ಸುಪ್ರೀಂ ಕೋರ್ಟಿಂದ ನನಗೆ ಬೇಲ್ ರಿಜೆಕ್ಟ್ ಆಗಿದೆ, ನಾನು ಇವಾಗ ಸ್ಟೇಷನಲ್ಲೇ ಇರಬೇಕು, ಅದನ್ನ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಆ ಕ್ಲಾರಿಟಿಲಿ ಇವತ್ತು ಹೋಗ್ತಾ ಇದ್ದಾರೆ. ಅದೇ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಹತ್ತತ್ರ 1 ವರ್ಷ 2 ತಿಂಗಳಾದಂಥ ನಂತರದಲ್ಲಿ ಪವಿತ್ರ ಗೌಡ ಅವರು ಇವತ್ತು ಹೋಗ್ತಾ ಇದ್ದಾರೆ. ಮತ್ತೆ ಆರೋಪಿಯಾಗಿ ಬಂಧನಕ್ಕೆ ಒಳಗಾಗಿ ಅವರೀಗ ಸ್ಟೇಷನ್ಗೆ ಹೋಗ್ತಾ ಇರುವಂಥ ಸಂದರ್ಭ. ಅವ್ರ ತಾಯಿ, ಅವ್ರ ಕುಟುಂಬಸ್ಥರು, ಕೆಲ ವಕೀಲರುಗಳು ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಮುಂದೇನು ಮತ್ತೊಂದು ಅನ್ನುವಂಥದ್ದೇನು ಬಹಳ ಮಾರ್ಗಗಳು ಈಗ ಕಂಡಂಗಿಲ್ಲ. ಯಾಕಂದ್ರೆ ಲೋಯರ್ ಕೋರ್ಟಿಗೆ ಹೋಗೋಣ, ಮತ್ತೆ ಅದಾಲತ್ತಲ್ಲಿ ಅರ್ಜಿ ಹಾಕಿ ಹೈಕೋರ್ಟು, ಸುಪ್ರೀಂ ಕೋರ್ಟು, ಜಾಮೀನು ಪಡೆಯೋಣ, ಈ ಥರದ್ದು ಯಾವುದೂ ಇದ್ದಂಗಿಲ್ಲ. ಅಲ್ಲಿರೋರಲ್ಲಿ ವಕೀಲರು ಬಾಲನ್ ಅವರು ಸ್ವಲ್ಪ ನಗ್ಮುಖದಲ್ಲಿ ಮಾತಾಡ್ತಾ ಇದ್ದಾರೆ. ಪವಿತ್ರ ಗೌಡ ಅವರಿಗೂ ಕೂಡ ಬಹುಶಃ ಒಬ್ರು ಸೀನಿಯರ್ ಲಾಯರ್ ಅಲ್ಲೋ ಅವರು ಒಂದಷ್ಟು ಅಡ್ವೈಸ್ ಮಾಡಿರ್ತಾರೆ. ಇನ್ನೊಂದು 5-6 ತಿಂಗಳು ಅಥವಾ 4-5 ತಿಂಗಳು ಅನ್ನುವಂಥ ರೀತಿಯಾಗಿ ಅವರು ಕೂಡ ಸ್ವಲ್ಪ ಅವ್ರ ಹತ್ರ ನಕ್ಕು ಈಗ ಹೆಜ್ಜೆ ಇಟ್ಟು ಅವ್ರು ಹೊರಗೆ ಬಂದು ಈಗ ಸ್ಟೇಷನ್ ಕಡೆಗೆ ಹೋದಂಥ ಸಂದರ್ಭ. ರಂಗನಾಥ್ ಅವ್ರು ಹೇಳ್ತಾ ಇದ್ದಾಗೆ ಮಾಜರಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇದೇ ಪವಿತ್ರ ಗೌಡ ಅವರು ಈ ಸ್ಟೆಪ್ಸ್ ಹತ್ತುತ್ತಾ ನಕ್ಕೊಂಡು ಹೋಗಿದ್ರು. ಅದು ಬಹಳ ಟೀಕೆಗೂ ಕೂಡ ವ್ಯಕ್ತ ಆಗಿತ್ತು. ಬಹಳ ಮಂದಿ ಅದನ್ನ ಪ್ರಶ್ನೆ ಮಾಡಿದ್ರು, ಅಲ್ಲ ಇಂಥ ಕೇಸಲ್ಲಿ, ಮರ್ಡರ್ ಕೇಸ್ನಲ್ಲಿ ಒಳಗೋದಂಥ ಸಂದರ್ಭದಲ್ಲಿ ಇವ್ರು ನಕ್ಕೊಂಡು ಹೋಗ್ತಾ ಇದಾರಲ್ಲ, ಪಶ್ಚಾತ್ತಾಪ ಇಲ್ವಾ ಇವರಿಗೆ ಮತ್ತೊಂದು ಅನ್ನುವಂಥ ರೀತಿಯಾಗಿ. ಬಟ್ ಗೊತ್ತಿಲ್ಲ ಅಲ್ಲಿ ಏನೇನಾಗಿದೆಯೋ ಘಟನಾವಳಿಗಳು ಮತ್ತೊಂದು ಅನ್ನುವಂಥ ರೀತಿಯಾಗಿ, ಅಥವಾ ಅವ್ರ ಮನಸ್ಥಿತಿ ಹೇಗಿತ್ತೋ ಏನಂತ ನೋಡಿ ಒಬ್ರು ವಿಡಿಯೋ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರು ತಾಳ್ಮೆ ಕಳ್ಕೊಳ್ತಾರೆ, ಸಿಟ್ಟಾಗ್ತಾರೆ. ಅವ್ರು ಬಹುಶಃ ಬೇಗ ಇಳಿದು ಜೀಪಲ್ಲಿ ಕೂತ್ಕೊಂಡು ಹೋಗ್ಬಿಡೋಣ ಅನ್ನುವಂಥ ರೀತಿಯಲ್ಲಿ ಯೋಚನೆಯಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಇವ್ರು ನೋಡ್ರೆ ಸ್ಟೆಪ್ಸ್ ಮೇಲೇನೆ ಬ್ಲಾಕ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ರು. ಸಿಟ್ಟಾದ್ರು ಈ ಟೈಮ್ನಲ್ಲಿ. ಕೂಡಲೇ ಅವರನ್ನ ಕೆಳಗಿಳಿಸ್ಕೊಂಡ್ಬಂದು ಜೀಪಲ್ಲಿ ಕೂರಿಸ್ಕೊಂಡು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಕಡೆಗೆ ಕರ್ಕೊಂಡು ಬರ್ತೀವಿ. ಈ ರೀತಿ ಈ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ಪೊಲೀಸರ ಹತ್ರ ಆಟೋಟೋಪ್ಗಳಿದಾವಲ್ಲ, ಬಹಳ ದಿವಸ ನಡೆಯಲ್ಲ ಇವೆಲ್ಲವೂ ಕೂಡ. ನಿಮಗೆ ಜ್ಞಾಪಕ ಇದೆ ಏನೋ ಅಂದ್ರೆ, ಇಬ್ಬರು ನಟಿಮಣಿಯರನ್ನ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡಿದ್ರು. ಅವರು ಹಾಸ್ಪಿಟಲ್ ಬೆಡ್ ಮೇಲೆ ಕುತ್ಕೊಂಡು ಚಕ್ಕಳ ಪಕ್ಕಳ ಹಾಕೊಂಡು ಕುತ್ಕೊಂಡವರು ಅವರು ಪೊಲೀಸರಿಗೆ ರೋಪ್ ಆಗ್ತಾ ಇದ್ರು. ನಾವು ಅದನ್ನ ತೋರಿಸಿದ್ವಿ ನೇರವಾಗಿ, ನೋಡಿ ಹೆಂಗ್ ಮಾತಾಡ್ತಾರೆ ಇವರು ಅಂತೇಳಿ. ಅವೆಲ್ಲ ಒಂದು ಸ್ವಲ್ಪ ದಿವಸ ಅದಾದ್ಮೇಲಿಂದ ಮುಖ ಇಳಿಸ್ಕೊಂಡು ಹೊರಗಡೆ ಬಂದರು. ಪೊಲೀಸರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಲ್ಲೆಲ್ಲ ಹೆಂಗೆ ತಿದ್ದಿ ಚೀಟಿ ಇಟ್ಬಿಡ್ಬೇಕು ಅಂತೇಳಿ ತುಂಬ ಚೆನ್ನಾಗಿ ಗೊತ್ತಿದೆ. ಸಂಪೂರ್ಣವಾಗಿ ಅವ್ರ ಹತ್ರ ಮಾಹಿತಿ ಇರುತ್ತೆ ಇವ್ರು ಹಣೆ ಬರಹ. ಇವೇನೇ ರೋಪಗಳು ಇವೇನೇ ಇದಾದ್ರೂ ಕೂಡ ಇವೆಲ್ಲ ವರ್ಕೌಟ್ ಆಗಲ್ಲ ಇವು. ಇದು ಸಂಗತಿ ನೋಡಿ. ಇದಕ್ಕಿಂತ ಒಂದು ಗಮನಿಸಬೇಕಾದಂಥ ಸಂಗತಿ ಅಂತಂದ್ರೆ, ಇನ್ನೂ ಕೂಡ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಇದು ಜೊತೆಗೇನು ಅಂದ್ರೆ ಅವ್ರಿಗೆ ಅನ್ಸಿದೆ ಇದೇ ರೀತಿಯ ಡ್ರಾಮಾ ಆಗುತ್ತೆ ಅಂತ ಗೊತ್ತು, ಪ್ರಹಸನ ಆಗ್ಬಿಡುತ್ತೆ ಅಂತ ಗೊತ್ತು, ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ, ಸುದ್ದಿ ಆಗುತ್ತೆ ಅಂತ ಗೊತ್ತು. ಹಿಂಗಾಗಿ ಅವರು ಕೂಡ ಒಂದು ಐಡಿಯಾ ಮಾಡಿರ್ತಾರೆ, ನೇರವಾಗಿ ಬಂದು ಕೋರ್ಟಿಗೆ ಹಾಜರಾಗಬೇಕು ಅಂತ. ಆದ್ರೆ ಬಿಡ್ಬೇಕಲ್ಲ,